ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಯ ಅಂತಿರುತ್ತೆ. ಆ ಸಮಯಕ್ಕೆ ತಕ್ಕಂತೆ ನಡೀಬೇಕು ಅಂತ ಹೇಳ್ತೀವಿ. ಗಾರ್ಗದಬ ಅನ್ನೋದು ಈ ಕತ್ತೆ ಸಾಕ್ಷಾತ್ ಪರಮೇಶ್ವರನ ಅಂಶವೇ ಭೂಮಿಗೆ ಬಂದಿದ್ದು ಅಂತ ಹೇಳ್ತೀವಿ. ಪರಮೇಶ್ವರನೇ ಆ ಸ್ವರೂಪದಲ್ಲಿ ಬಂದು ಬಿಳಿ ಕತ್ತೆ ಒಳಭಾಗದಲ್ಲಿ ಸೇರಿಕೊಂಡು ಹುಡುಕಿದ ಬಿಳಿ ಕತ್ತೆ ಸಾಕ್ಷಾತ್ ಕುಬೇರ ಅಂಶ ಅಂತ ಕರಿತೀವಿ. ಕುಬೇರನ ಕ್ಷೇತ್ರವೇ ಆಗಿತ್ತು. ಆ ಕ್ಷೇತ್ರದಲ್ಲಿ ಬಂದಿದ್ದಾಗ ಕುಬೇರ ಲಿಂಗನ ಆಗಿದ್ದ. ಇಂಥ ಒಂದು ಕತ್ಲಲ್ಲಿ ವಾತಾವರಣದಲ್ಲಿ ಗುಹಾಂತರದಲ್ಲಿ ಕತ್ತಲಲ್ಲಿ ಆ ಸಮಯದಲ್ಲಿ ಇದ್ದ ದಿನವೇ ಈ ದಿನ ಅಂತ ಹೇಳ್ತೀವಿ. ಅದಕ್ಕೆ ಸಪ್ತಮಿ ಮಕಾ ನಕ್ಷತ್ರ ಯಾವತ್ತು ಬೀಳುತ್ತೆ, ಈ ಮಾಘ ಮಾಸದ ನಂತರ ಬರ್ತಕ್ಕಂಥ ವಿಶೇಷ ಯಾವ ಅನುಗ್ರಹವೂ ಸಿಗದೇ ಇರತಕ್ಕಂಥ ದಿನವೂ ಈ ಒಂದು ದಿನದಲ್ಲಿ ನಿಮಗೆ ಪರಿಪೂರ್ಣವಾಗಿ ಸಿಗತ್ತೆ. ಇಂಥ ಒಂದು ಸಮಯದಲ್ಲಿ ಆ ಕತ್ತೆಗೆ ಇರತಕ್ಕಂಥ ಬೆಲೆ ಸಾಕಷ್ಟು ಅಂತ. ಕತ್ತೆ ಅಂದರೆ ಎಲ್ಲ ಕತ್ತೆಗಳು ಬಹಳ ಚೆನ್ನಾಗಿರುತ್ತೆ. ಬ್ರೌನು, ಅದು ಇದು ಬ್ಲ್ಯಾಕು ಎಲ್ಲ ಇರುತ್ತೆ. ಆದರೆ ನಿಜವಾದ ಬಿಳಿ ಕತ್ತೆ ಶ್ವೇತ ಅನ್ನೋದು ಚಂದ್ರನ ಅಂಶವಾಗಿರ್ತಕ್ಕಂಥದ್ದು. ಆ ಅಂಶ ಚಂದ್ರನಾಗಿದ್ದರೂ ಸಹ ಸಾಕ್ಷಾತ್ ಕುಬೇರನ ಒಂದು ಒಳಗುಣ ಹೊಂದಿರತಕ್ಕಂಥದ್ದು. ಅಷ್ಟೈಶ್ವರ್ಯಗಳನ್ನು ಕೊಡ್ತಕ್ಕಂಥದ್ದು ಬಿಳಿ ಕತ್ತೆ. ಈಗ ಸಾಧಾರಣವಾಗಿ ಯಾರಾದರೂ ಬಿಳಿ ಕತ್ತೆನ ಇಟ್ಕೊಂಡಿರೋನು ನೋಡಿ, ಅವನು ಬರೀ ಒಂದು ಕತ್ತೆ ಇಟ್ಕೊಂಡಿರ್ತಾನೆ. ಆದರೆ ಮೆರಿತಾ ಇರತಕ್ಕಂಥ ಕತ್ತೆಗೆ ಹಾಲಿಗೆ ವ್ಯಾಪಾರ ಮಾಡಿಕೊಂಡು ಇವತ್ತು ಬಂಗ್ಲೆಗಳು ಕಟ್ಟಿಬಿಟ್ಟಿದ್ದಾರೆ. ಇಷ್ಟೇಷ್ಟು ಹಾಲಿಗೆ ಅಷ್ಟು ಬೆಲೆ, ಎಷ್ಟೇಷ್ಟು ಹಾಲಿಗೆ. ಮೊದಲಾದರೆ ಹಾಲು ಭಾಳ ಸಿಗ್ತಾ ಇತ್ತು. ಏನೋ ಕತ್ತೆ ಹಾಲು ಕುಡ್ದೇನೋ, ಒಳ್ಳೇದಾಯ್ತಾ ನಿನ್ನ ಮಗುಗೆ ಹಾಕ್ದ್ಯಾ, ಭಾಳ ಸಂತೋಷ. ಅಂದರೆ ಚಿಕ್ಕದಾಗಿ ಒಳ್ಳೆಯಲ್ಲಿ ಮೊದಲೇ ಹಾಕ್ಬಿಡೋರು ಮಕ್ಕಳಿಗೆ, ತಾಯಿಂದರು ಚಿಕ್ಕ ವಯಸ್ಸಲ್ಲಿ ಹಾಕ್ಬಿಡೋರು. ಆ ಕತ್ತೆ ಹಾಲು ಹಾಕಿದಾಗಿಂದ ಗಂಟ್ಲು ಒಳ್ಳೇದಾಗ್ತಿತ್ತು, ದೇಹದಲ್ಲಿ ಯಾವ ರೋಗಗಳು ಬರ್ತಾ ಇರಲಿಲ್ಲ ಅನ್ನೋದು ಮೊದಲ ವಾಡಿಕೆ. ಇದು ಸತ್ಯವಾಗಿ ನಡೀತಾ ಇದ್ದಿದ್ದರಿಂದ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಾವುಗಳೇನು ಹೇಳ್ತೀವಿ, ಕೇತು ಅಂಶವಾಗಿರತಕ್ಕಂಥವರು ಮಾತ್ರ ಈ ಕತ್ತೆ ಹಾಲು ಕುಡಿದಿರ್ತಾರೆ. ನೀವು ಸಾಧಾರಣವಾಗಿ ಒಳ್ಳೆ ಕತ್ತೆ ಅಂತ ಅನ್ಕೊಳ್ಳೋಕ್ಕಿಂತ ಒಳ್ಳೆ ಮನುಷ್ಯನಾಗ್ತಾನೆ ಇವನು, ನಾಳೆ ದಿವಸ ಪ್ರಸಿದ್ಧಿ ಪಡಿತಾನೆ, ಅಥವಾ ಯಾವುದೇ ಕಾರಣಕ್ಕೂ ಒಳ್ಳೆ ಕತ್ತೆ ಅಂದರೆ ಜೀವನದಲ್ಲಿ ಇವನು ಅಂಶ ಕತ್ತೆ ತಗೊಂಡೇ ಇರಲ್ಲ. ಇವನಿಗೆ ಯಾವತ್ತೂ ಕತ್ತೆ ಜನ್ಮ ಬರದೇ ಇರುತ್ತೋ, ಇವನ ಹಸು ಜನ್ಮಕ್ಕೆ ಬರದೇ ಇರ್ತಾನೋ ಅಂಥವನು ಕತ್ತೆ ಹಾಲು ಕುಡಿದಿರ್ತಾನೆ. ಅದಕ್ಕೆ ಹೇಳೋದು, ಎಲ್ಲ ಜನ್ಮದಲ್ಲೂ ಎಲ್ಲವೂ ಸಾಧ್ಯವಾಗೋದಿಲ್ಲ. ನಿಮಗೆ ಅಕಸ್ಮಾತ್ ಕತ್ತೆ ಜನ್ಮ ಬರದೇ ಇದ್ದವನೇ ಕತ್ತೆ ಹಾಲನ್ನು ಕುಡಿಸೋಕ್ಕೆ ವ್ಯವಸ್ಥೆ ಮಾಡ್ತದೋ, ಅಂದರೆ ಕರ್ಮಾಧಿಪತಿ ಹಾಗೆ ಮಾಡಿಸ್ತಾನೆ. ಇಲ್ಲ, ವಿಶೇಷವಾಗಿ ಕತ್ತೆ ಹಾಲನ್ನು ಕುಡಿತಕ್ಕಂಥವನು ನಿಜವಾಗ್ಲೂ ಎಷ್ಟೋ ಕೇತು ಅಂಶದಿಂದ ಮೋಕ್ಷವನ್ನು ಪಡೆದರೆ ಮಾತ್ರ, ಅಂದರೆ ಇವು ನಿಜವಾಗ್ಲೂ ಒಳ್ಳೆಯವನಾಗ್ತಾನೆ, ಒಳ್ಳೆ ಪ್ರಸಿದ್ಧಿ ಪಡ್ತಾನೆ, ಯಶಸ್ಸನ್ನು ಪಡಿತಾನೆ, ಇಂಥವ್ರು ಮಾತ್ರ ಕತ್ತೆ ಹಾಲನ್ನು ಕುಡಿತಕ್ಕಂಥ ವಿಚಾರ. ಕತ್ತೆ ಹಾಲು ಕುಡಿದೇ ಇರತಕ್ಕಂಥವ್ರು ಇರ್ತಾರೆ, ಅವರಿಗೆ ಎಲ್ಲರಿಗೂ ಯಶಸ್ಸು ಸಿಕ್ಕಿಲ್ಲ ಅಂತಲ್ಲ, ಆದರೆ ಕೇತು ಅಂಶ ಚೆನ್ನಾಗಿದ್ದರೆ ಮಾತ್ರ ಕತ್ತೆ ಹಾಲನ್ನು ಕುಡಿಸ್ಕೊಳ್ಳುತ್ತದು. ವಿಧಿ ಕರ್ಕೊಂಡು ಹೋಗಿ ಆ ಮಗುಗೇ ಹುಡುಕಿ ಕುಡಿಸ್ತಕ್ಕಂಥ ವಿಶ್ವಾಸ. ಇಲ್ಲದೇ ಯಾವುದೋ ಒಂದು ಹಾಲು ತಂದಿರ್ತಾರೆ, ಇದು ಕತ್ತೆ ಹಾಲ್ದೆ ಅಂತ ಹೇಳ್ಬಿಟ್ಟು ಮೇಕೆ ಹಾಲು ಕೊಟ್ಟಿರ್ಬೋದು. ಆ ಥರ ನೀವು ಅಂದ್ಕೊಂಡು ಹಾಗೆ ಎಲ್ಲನೂ ಆಗೋಗಿದ್ದಿದ್ರೆ ಜೀವನದಲ್ಲಿ ಪ್ರತಿಯೊಬ್ಬನು ಕತ್ತೆ ಹಾಲು ಕುಡಿದ್ರೆ ಫಸ್ಟ್ ಕ್ಲಾಸ್ ಆಗಿಬಿಡ್ತಾರೆ ಅಂತ ಅನ್ಕೋಬಾರ್ದು. ಯಾರಿಗೆ ಲಭ್ಯ ಇರುತ್ತೋ ಅವ್ರಿಗೆ ಮಾತ್ರ ಸಾಧ್ಯ. ಅಂಥವರಿಗೆ ನೀವೇನು ಮಾಡಬೇಕು ಅಂದರೆ ಪ್ರತಿ ತಿಂಗಳಲ್ಲಿ ಒಂದು ಸಲ ಆ ಕತ್ತೆಯನ್ನು ಪೂಜೆ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ತಿಳ್ಕೋಬೇಕು. ಯಾತಕ್ಕೆ ಕತ್ತೆ ಪೂಜೆ ಮಾಡ್ತೀವಿ? ಕುಬೇರನ ಆಸ್ಥಾನ ಅಂದರೆ ನಿಮ್ಮಲ್ಲಿ ದಾರಿದ್ರ್ಯ ಇರುತ್ತೆ. ಕುಬೇರನ ಆಸ್ಥಾನದಲ್ಲಿ ದುಡ್ಡಿಗೆ ಯಾವ ಕಾಲಕ್ಕೂ ಬರ ಇಲ್ಲ. ಅಂಥ ಒಂದು ದುಡ್ಡಿಗೆ ಬರ ಇಲ್ಲದೆ ಇರತಕ್ಕಂಥ ಇಂಥ ಒಂದು ಕಾಲದಲ್ಲಿ ಯಾವತ್ತೂ ಧನ ಪ್ರಾಪ್ತಿ ಆಗ್ತಾನೇ ಇರಬೇಕು. ಅನ್ನದಾನ ನಿಮ್ಮ ಮನೆಯಲ್ಲಿ ಊಟ ಉಪಚಾರಗಳು ನಡೀತಾನೆ ಇರಬೇಕು. ಯಾವ ಕಾಲಕ್ಕೂ ಒಂದೊಂದು ಊಟಕ್ಕೂ ಕಷ್ಟ ಆಗಬಾರ್ದು. ಅಂದರೆ ಕೊನೆ ಪಕ್ಷ ಆ ಊಟದಲ್ಲಿ ನಿಮ್ಮ ಮನೆಗಲ್ಲದೆ ಬೇರೆಯವರು ಬಂದ್ರು ಒಂದು ಸ್ವಲ್ಪ ನಮ್ಮಲ್ಲಿ ಇರೋದನ್ನು ಕೊಡ್ತೇವೆ, ಒಂದು ಇಷ್ಟು ಮಟ್ಟಿಗೆ ಒಂದು 4 ಜನಕ್ಕೆ ಊಟ ಹಾಕೋ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಮಾತು ಹೇಳ್ತಿರಲ್ಲ, ಆ ಥರ ದಾರಿದ್ರ್ಯವಿಲ್ಲದೆ ಇರತಕ್ಕಂಥ ಮನೆ ಆಗತ್ತೆ ಆ ಕತ್ತೆಗಳನ್ನು ಪೂಜೆ ಮಾಡಿದ್ರೆ ಮಾತ್ರ. ಅದಕ್ಕೆ ಬಿಳಿ ಕತ್ತೆಯನ್ನು ಯಾರು ಶ್ವೇತ ಕತ್ತೆಯನ್ನು ಪೂಜೆ ಮಾಡ್ತಾರೋ ಗಾರ್ಗದಬ, ಅದಕ್ಕೋಸ್ಕರ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕತ್ತೆಯನ್ನು ಪ್ರತಿ ತಿಂಗಳಲ್ಲಿ ಯಾವ ದಿನ ಪೂಜೆ ಮಾಡಬೇಕು. ಯಾವ ದಿನ ಪೂಜೆ ಮಾಡಬೇಕು? ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಾರ ಬಿದ್ದರೆ ಆ ಗುರುವಾರದಲ್ಲೋ, ಅಥವಾ ವಿಶೇಷವಾಗಿರ್ತಕ್ಕಂಥ ಬುಧವಾರ ಬಿದ್ದರೆ ಹಂಸ ಯೋಗದಲ್ಲೋ, ಅಥವಾ ವಿಶೇಷವಾಗಿ ಭಾನುವಾರ ಬಿದ್ದರೆ ಭಾನುವಾರದಲ್ಲಿ ಸೃಷ್ಟಿ ನಿಯಮ ಪರಿವಾರ್ತವಾಗಿ ನೀವುಗಳು ಚಂದ್ರ ಮಂಗಳ ಯೋಗ, ಅಂದರೆ ಕುಜ ಚಂದ್ರ ಎರಡು ಒಟ್ಟಿಗೆ ಇದ್ದರೆ ಈ ರೀತಿ ನಡೆಯುತ್ತೆ. ಕುಜ ತನ್ನ ಮನೇಲೇ ಕೂತಿರ್ತಾನೆ. ಅಂದರೆ ಇಡೀ ಜಗತ್ತಿಗೆ ಇವಾಗ ನೀವು ನೋಡ್ಬೋದು, ಕುಜ ತನ್ನ ಮನೇಲೇ ಕೂತಿದ್ದಾನೆ. ಗುರು ಅಲ್ಲಿಗೆ ಬರ್ತಾ ಇದ್ದಾನೆ. ಇನ್ನೇನು ಗುರು 2ನೇ ತಾರೀಕು ಮುಂದಿನ ತಿಂಗಳಲ್ಲಿ ಬಂದುಬಿಡ್ತಾ ಇದ್ದಾನೆ. ಎಲ್ಲಿಗೆ ಬರ್ತಾ ಇದ್ದಾನೆ? ಮೇಷ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ. ಭರಣಿ ಯಾರ್ದೋ? ಯಮಧರ್ಮರಾಜನ. ಧರ್ಮವನ್ನು ಪರಿಪಾಲನೆ ಮಾಡತಕ್ಕಂಥ ಯಮಧರ್ಮರಾಜನ ನಕ್ಷತ್ರದಲ್ಲೇ ಅವನು ಬಂದು ಕೂತ್ಕೊಂಡರೆ ಅವನಿಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜಾಸ್ತಿ. ಗುರು ಚಂದ್ರ ಅಂದರೆ ಏನಾಯ್ತು? ಗಜಕೇಸರಿ ಯೋಗ, ಜೊತೆಗೆ ಮಂಗಳ ಗ್ರಹ ಚಂದ್ರ ಮಂಗಳ ಯೋಗ, ಗುರು ಮಂಗಳ ಯೋಗ. ನೋಡಿ, ಚಂದ್ರನ್ನೂ ಜೊತೆ ಮಂಗಳ ಸೇರಿಕೊಂಡ್ರೆ ಚಂದ್ರ ಮಂಗಳ ಯೋಗ,
ಗುರು ಅಂದರೆ ಗುರು ಜೊತೆ ಗಜಕೇಸರಿ ಯೋಗ ಚಂದ್ರನ ಜೊತೆ ಸೇರಿಕೊಂಡ್ರೆ, ಆದರೆ ಗುರು ಮಂಗಳ ಜೊತೆ ಸೇರಿಕೊಂಡ್ರೆ ಗುರು ಮಂಗಳ ಯೋಗ. ಎಲ್ಲ ಯೋಗಗಳು 3 ಯೋಗಗಳು ಏಕಕಾಲಕ್ಕೆ ಒಂದು ಮನೆಗೆ ಬಂದರೆ ಮೋಕ್ಷ ಗ್ಯಾರಂಟಿ ಅನ್ನೋದು ಸಿದ್ಧ. ಈ ಸಮಯದಲ್ಲಿ ಅಕಸ್ಮಾತ್ ಸಪ್ತಮಿ ಮಕಾ ನಕ್ಷತ್ರ ಬಿದ್ದರೆ, ಆ ದಿನ ವಿಶೇಷವಾಗಿರ್ತಕ್ಕಂಥ ಬುಧವಾರವೇ ಬಿದ್ದರೆ ಎಷ್ಟು ವಿಶೇಷ ಅಂದರೆ ಕತ್ತೆಯನ್ನು ಪೂಜೆ ಮಾಡತಕ್ಕಂಥ ಸುದಿನ. ಇವತ್ತು ಪೂಜೆ ಮಾಡಿದ್ರೆ ಧನಪ್ರಾಪ್ತಿ ಖಂಡಿತವಾಗತ್ತೆ. ಈ ಖಂಡಿತವಾಗ್ತಕ್ಕಂಥ ಈ ಧನಪ್ರಾಪ್ತಿ ಹೇಗೆ ಅಂದರೆ ಮೇಲಿಂದ ದುಡ್ಡು ಸುರಿಯಲ್ಲ, ನಾಳೆ ಬೆಳಗ್ಗೆ ದುಡ್ಡು ಬಂದು ಯಾರಿಗೂ ತಂದು ಕೊಡಲ್ಲ. ಅಂದರೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇವತ್ತು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರೆ. ಫಿಕ್ಸೆಡ್ ಡಿಪಾಸಿಟ್ ಅಂದರೆ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಕರ್ಮಶೇಷಗಳೆಲ್ಲ ಬೇಗ ಕಳೆಯುತ್ತೆ. ಅದೇ ಶೀಘ್ರದಲ್ಲಿ ಒಳ್ಳೆಯದಾಗಕ್ಕೆ ಪ್ರಾರಂಭವಾಗುತ್ತೆ. ಕೆಟ್ಟದ್ದು ನೆಗೆಟಿವ್ ಥಿಂಕಿಂಗ್ ಅಂತೀವಿ, ಆ ಜಾಗಗಳೆಲ್ಲ ಸರಿ ಹೋಗುತ್ತೆ. ನಿಮ್ಮೆಲ್ಲರಿಗೂ ಇವತ್ತಿನ ದಿವಸ ಆ ಕತ್ತೆಯನ್ನು ಪೂಜೆ ಮಾಡ್ತಕ್ಕಂಥ ವಿಧಿವಿಧಾನದಲ್ಲಿ ಗುರುವನ್ನು ಸ್ಮರಣೆ ಮಾಡಿಕೊಂಡು, ಗುರು ಕ್ಷೇತ್ರದಲ್ಲೇ ಗುರುಗಳೇ ದರ್ಶನವನ್ನು ಪರಮೇಶ್ವರನೇ ಕೊಟ್ಟಾಗ ಆ ಗಾರ್ಗದ ಅವತಾರದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಪೂಜೆ ಮಾಡಿರೋದು ಇದು ಸತ್ಯ, ಸಾಕ್ಷಿ ಜೀವಂತವಾಗಿದೆ ಅಂತ ನಾವೆಲ್ಲ ಸ್ಮರಣೀಯವಾಗಿ ಮಾಡ್ಕೊಳ್ತಕ್ಕಂಥ ಆ ಕುಬೇರಲಿಂಗನಿಗೆ ಸ್ಮರಣೆ ಮಾಡಬೇಕು. ಕುಬೇರಲಿಂಗ ಯಾವ ಸ್ಥಳ ಎಲ್ಲಿದೆ ಅದು ವಿಶೇಷವಾಗಿರ್ತಕ್ಕಂಥ ಸ್ಥಳವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ಷೇತ್ರ ಮಹಿಮೇಲೆ ತಾಳ್ಮೆಯಿಂದ ಕಾಯಬೇಕು, ಬರಬೇಕು.